ಬಂಗಾರ ಖರೀದಿ ಮಾಡೋದಕ್ಕೆ ತುಂಬಾ ವರ್ಷಗಳಿಂದ ಆಸೆ ಇತ್ತು, ಡಿಸೈಡ್ ಮಾಡೇ ಬಿಟ್ಟೆ. ಅಯ್ಯೋ, ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಗುರುವಾರ, ಗಂಟೆ ಸುಮಾರು 11 ಆಗ್ತಾ ಇದೆ. ವ್ಲಾಗ್ ಅನ್ನ ಇವಾಗ ಶುರು ಮಾಡ್ತಾ ಇದ್ದೀನಿ. ಹೊರಗಡೆ ಹೋಗೋದಕ್ಕೆ ಅಂತ ರೆಡಿ ಆಗಿದ್ದೀನಿ. ವಿಡಿಯೋ ಟೈಟಲ್ ನೋಡ್ತಾ ಇದ್ದಾಗ್ಲೇ ನಿಮ್ಮೆಲ್ಲರಿಗೂ ಗೊತ್ತಾಗಿರತ್ತೆ ಎಲ್ಲಿಗೆ ಹೊರಟಿದೀನಿ ಅಂತ ಹೇಳ್ಬಿಟ್ಟು. ಬಂಗಾರ ಖರೀದಿ ಮಾಡೋದಕ್ಕೆ ಅಂತ ರೆಡಿ ಆಗಿ ನಿಂತಿದ್ದೀನಿ. ನಮ್ಮನೆಯವ್ರು ಇನ್ನ ಕೂಡ ರೆಡಿ ಆಗ್ತಾ ಇದ್ದಾರೆ. ಏನ್ ಖರೀದಿ ಮಾಡ್ತೀನಿ ಅಂತ ಬಂದ್ಬಿಟ್ಟು ತೋರಿಸ್ತೀನಿ ಸ್ನೇಹಿತರ ಮನೆಗೆ. ಬೆಳಿಗ್ಗೆಯಿಂದ ತುಂಬಾ ಹೊತ್ತು ಡಿಸ್ಕಷನ್ ನಡೀತಾ ಇತ್ತು, ಎಲ್ಲಿಗೆ ಹೋಗೋದು, ಯಾವ ಶಾಪಿಂಗ್ ಹೋಗೋದು ಅಂತ. ನಾವು ಬಂಗಾರ ಎಲ್ಲ ತಗೊಳ್ಳೋದು ತುಂಬಾ ಕಡಿಮೆ ಅಂತಾನೆ ಹೇಳ್ಬಹುದು. ಎಲ್ಲಿ ಹೋಗೋದು, ಎಲ್ಲಿ ತಗೊಳ್ಳೋದು ಅಂತ ತುಂಬಾ ವಿಚಾರ ಮಾಡಿದೆ ನಾನು. ತುಂಬಾ ವರ್ಷಗಳಿಂದ ಆಸೆ ಇತ್ತು ತಗೊಳ್ಬೇಕಂತ ಹೇಳ್ಬಿಟ್ಟು. ಎಲ್ಲಿ ಅಂತಂದ್ರೆ ಭಟ್ಕಳ ಸರ್ಕಲ್ ಹತ್ರ ಇದೆ ಅಲ್ವಾ, ಅಲ್ಲಿ ಹೋಗೋಣ ಅಂತ. ಲಾಸ್ಟ್ ಟೈಮ್ ಇವ್ರಿಗೆ ನಾನು ರಿಂಗ್ ಕೊಡ್ಸಿದ್ದು ಚಾಮುಂಡೇಶ್ವರಿಲಾಗಿತ್ತು. ಹಾಗೆ ನಾನೊಂದು ಪೆಂಡೆಂಟ್ ಮಾಡಿಸಿದ್ದೆ, ಅದು ಕೂಡ ಮದ್ವೆ ಆಗಿದ್ ನಂತರನೇ. ಗ್ರೀನ್ ಕಲರ್ ಒಂದು ಪೆಂಡೆಂಟ್ ಇದೆ ಅಲ್ವಾ ನನ್ನ ಹತ್ರ, ಚೈನಿಗೆ ಹಾಕೊಳ್ತೀನಿ ಅಲ್ವಾ, ಅದು ಅಲ್ಲಿ ಗಜಾನನ್ ಶೆಟ್ರು ಅವ್ರ ಅಂಗಡಿ ಹೆಸರು ಗಜಾನನ್ ಅಂತಾನೆ. ಅಲ್ಲಿ ಈ ಚಿಕ್ಕಮಂಗಲ್ಯ ಮತ್ತೆ ಅದೆಲ್ಲ ಅಲ್ಲೇ ಮಾಡಿಸಿ ಗಜಾನನ್. ಅವ್ರ ಶಾಪ್ ನೇಮ್ ಏನ್ ಗೊತ್ತಿಲ್ಲ, ಅವ್ರ ಹೆಸರು. ಹೀಗೆ ಒಂದೊಂದ್ ಕಡೆ ತಗೊಂಡಿರ್ತೀವಿ ಅಲ್ವಾ. ಅಂದ್ರೆ ಎಲ್ಲರೂ ಕೂಡ ಹೊನ್ನಾವರದಲ್ಲಿ ತುಂಬಾ ಪರಿಚಯ ಇದ್ದವ್ರೇನೆ. ಹಾಗಾಗಿ ಒಮ್ಮೊಮ್ಮೆ ಒಬ್ಬೊಬ್ರ ಹತ್ರ ಹೋಗ್ತೀವಿ ಅಂದ್ರೆ ಇಲ್ಲಿ ಒಳ್ಳೆ ಕಲೆಕ್ಷನ್ ಇದೆಯಾ, ಅಲ್ಲಿ ಒಳ್ಳೆ ಕಲೆಕ್ಷನ್ ಇದೆಯಾ ಅಂತ ನೋಡೋಣ ಅಂತ ನಾನು ರೆಡಿಮೇಡ್ ತಗೊಳ್ಳೋದು. ಹಾಗಾಗಿ ಎಲ್ಲಿ ಚೆನ್ನಾಗಿ ಕಲೆಕ್ಷನ್ ಇದೆ ಅಂತ ನೋಡ್ಬಿಟ್ಟು ಹೋಗ್ತಾ ಇರೋದು. ನೋಡೋಣ ಸ್ನೇಹಿತರೆ, ಖರೀದಿ ಮಾಡಿದ ನಂತರ ಮನೆಗೆ ಬಂದು ತೋರಿಸ್ತೀನಿ. ನಾನಂತೂ ತುಂಬಾ ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದೀನಿ. ನಮ್ಮ ಮನೆಯವರಿಗೆ ಸ್ವಲ್ಪ ಬೇಜಾರ. ತುಂಬಾ ದಿನದಿಂದ ಅನ್ಕೊಳ್ತಾ ಇದೆ ತಗೊಳ್ಬೇಕು ಅಂತ. ಕಾಲ ಕೂಡಿ ಬರ್ತಾ ಇರ್ಲಿಲ್ಲ. ಕೊನೆಗೂ ಇವತ್ತೊಂದಿನ ಡಿಸೈಡ್ ಮಾಡೇ ಬಿಟ್ಟೆ. ಇನ್ನ ಬಂಗಾರದ ರೇಟು ತುಂಬಾ ಜಾಸ್ತಿನೇ ಆಗ್ತಾ ಇದೆ, ಕಡಿಮೆ ಅಂತೂ ಆಗ್ತಾ ಇಲ್ಲ. ಸರಿ, ಎಷ್ಟೋ ವರ್ಷದಿಂದ ಆಸೆ ಇದಲ್ವಾ, ತಗೊಂಡ್ ಬಿಡೋಣ ಅಂತ ರೆಡಿಯಾಗಿ ನಿಂತಿದ್ದೀನಿ. ಬನ್ನಿ ಸ್ನೇಹಿತರೆ, ನಿಮ್ಮನ್ನು ಕೂಡ ಜೊತೆನಲ್ಲಿ ಕರ್ಕೊಂಡು ಹೋಗ್ತೀನಿ. ಬೇಗನೆ ಬರ್ಬೇಕು. ನಮ್ಮನೆಯವ್ರ ಮದ್ವೆಗೆ ಹೋಗ್ಬೇಕು. ಇವತ್ತೊಂದು ಮದ್ವೆ ಇದೆ, ತುಂಬಾ ಪರಿಚಯದವ್ರದ್ದು, ತುಂಬಾ ಹತ್ರದವರು, ನಮಗೆ ಬಹಳ ಒಳ್ಳೇದನ್ನ ಬಯಸುವಂತವ್ರು ಸ್ನೇಹಿತರೆ. ಅವರು ಅಟೆಂಡ್ ಮಾಡ್ಲೇಬೇಕು. ನಾನು ಕೂಡ ಹೋಗ್ಬೇಕಾಗಿತ್ತು, ಹೋಗ್ತಾ ಇಲ್ಲ. ಮನೆಯಿಂದ ಹೊರಟ್ವಿ. 2 ವೀಲರ್ ಅಲ್ಲಿ ಹೋಗ್ತಾ ಇದೀವಿ. ಹೋಗೋದು ಬಂಗಾರದ ಅಂಗಡಿಗೆ ಮಾತ್ರ, ಮತ್ತೆ ಎಲ್ಲೂ ಕೂಡ ಹೋಗೋದಿಲ್ಲ. ಹಾಗಾಗಿ 2 ವೀಲರ್ ಅಲ್ಲಿ ಹೋಗಿ ಬೇಗ ಬರೋಣ ಅಂತ ಹೊರಟಿದೀವಿ. ಇವತ್ತು ಸಂಕಷ್ಟಿ, ಹಾಗಾಗಿ ನಾನು ಗಣಪತಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಕಾಣಿಕೆ ಹಾಕಿ ಕೈ ಮುಗ್ದು ಬರೋಣ ಅಂತ ಹೋಗ್ತಾ ಇದ್ದೀನಿ. ದೇವರ ದರ್ಶನ ಪಡೆದು ಬರೋಣ ಅಂತ. ಇವತ್ತು ಇಲ್ಲಿ ಮದ್ವೆ ಕೂಡ ಇತ್ತು ದೇವಸ್ಥಾನದ ಹಾಲ್ ಅಲ್ಲಿ. ಪಕ್ಕದಲ್ಲೇ ಹಾಲ್ ಇದೆ. ಇಲ್ಲೆಲ್ಲ ಈ ರೀತಿ ಏನ್ ಹೇಳ್ತಾರೆ ಇದಕ್ಕೆ ಗೊತ್ತಿಲ್ಲ. ಇದನ್ನೆಲ್ಲ ರೆಡಿ ಮಾಡಿದ್ ಯಾಕೆ ಅಂತಂದ್ರೆ ಪಾಲ್ಕಿ ಬರ್ತದಂತೆ ಇನ್ನ ಒಂದು 2 ಡೇಸ್ ಅಲ್ಲಿ. ಹಾಗಾಗಿ ಫುಲ್ ಈ ತರ ರೆಡಿ ಮಾಡ್ತಾ ಇದ್ದಾರೆ. ರಸ್ತೆ ಉದ್ದಕ್ಕೂ ಹಾಕ್ತಾರಂತೆ. ಚಂದಾವರ ಆಂಜನೇಯ ಸ್ವಾಮಿ ದೇವಸ್ಥಾನದ ಪಾಲ್ಕಿ ಬರೋದು ಸೋಮವಾರ ಬರ್ತದೆ ಅಂತ ಹೇಳ್ತಾ ಇದ್ರು. ಇವರು ಇಲ್ಲೇ ಹೊರಗಡೆ ಇರ್ತೀನಿ, ನೀನ್ ಹೋಗ್ಬಿಟ್ಟು ದೇವರಿಗೆ ಕೈ ಮುಗ್ದು ಕಾಣಿಕೆ ಹಾಕ್ಬಾ ಅಂತ ಹೇಳಿದ್ರು. ಹಾಗಾಗಿ ನಾನು ಒಬ್ಳೆ ಹೋಗಿದ್ದೆ ದೇವಸ್ಥಾನಕ್ಕೆ. ಇವಾಗ ಸೀದಾ ಬಂಗಾರದ ಅಂಗಡಿ ಕಡೆ ಬಂದ್ಬಿಟ್ಟು ಮಾತಾಡ್ತೀನಿ. ಅಂತೂ ನಾನು ಬಂಗಾರನ ಖರೀದಿ ಮಾಡ್ಕೊಂಡು ಬಂದು ಕೂತಿದ್ದೀನಿ. ಯಾಕೆ ವಿಡಿಯೋ ಮಾಡ್ಲಿಲ್ಲ ಅಂತಂದ್ರೆ, ನಾನು ಹೋಗಿದ್ದು ಫಸ್ಟ್ ಟೈಮ್ ಆಗಿತ್ತು. ನನ್ಗೇನು ಅವ್ರ ಪರಿಚಯ ಎಲ್ಲ ಇರ್ಲಿಲ್ಲ ಸ್ನೇಹಿತರೆ. ನನ್ ಎಲ್ಲೇ ಹೋದಾಗ್ಲೂ ಅಂದ್ರೆ ಚೆನ್ನಾಗಿ ಮಾತಾಡಿಸಿದಾಗೆಲ್ಲ ವಿಡಿಯೋ ಮಾಡ್ಕೊಂಡ್ ಬರ್ತೀನಿ, ಇಲ್ಲ ಅಂತಂದ್ರೆ ವಿಡಿಯೋ ಮಾಡೋದಕ್ಕೆ ಹೋಗೋದಿಲ್ಲ. ಆಮೇಲೆ ಅನಿಸ್ತು ನನ್ಗೆ ಚಾಮುಂಡೇಶ್ವರಿಗೆ ಹೋಗ್ಬೇಕಾಗಿತ್ತು ಅಂತ. ಕಲೆಕ್ಷನ್ ಇತ್ತು ನಿಜ, ತುಂಬಾ ದೊಡ್ಡ ಸೈಜ್ ಅಲ್ಲೆಲ್ಲ ಕಲೆಕ್ಷನ್ ಇತ್ತು. ಚಾಮುಂಡೇಶ್ವರಿಯಲ್ಲಿ ಅಂತಂದ್ರೆ ಮಾಸ್ತಿಕಟ್ಟೆ ಹತ್ರ ಹೋಗ್ಬೇಕಾಗಿತ್ತು ಅಂತ ಅನಿಸ್ತು. ಲಾಸ್ಟ್ ಟೈಮ್ ನಾನು ಇವ್ರಿಗೆ ರಿಂಗ್ ತಗೊಂಡಿದ್ದೆ ಅಲ್ವಾ, ಇವರು ಅಲ್ಲೇ ಹೋಗುವ ಅಂತ ಹೇಳಿದ್ರು. ನಾನು ಹೋಗಿದ್ದು ಬೇರೆ ಕಡೆ ಆಗಿತ್ತು. ಪರವಾಗಿಲ್ಲ, ಏನು ಮಾಡೋದಕ್ಕಾಗೋದಿಲ್ಲ. ಅಂದ್ರೆ ಚಾಮುಂಡೇಶ್ವರಿ ಅವರೆಲ್ಲ ತುಂಬಾ ಕ್ಲೋಸ್. ಇನ್ನ ನೆಕ್ಸ್ಟ್ ಏನಾದ್ರೂ ತಗೊಳ್ಳುವಾಗ ಹೋದ್ರೆ ಆಯ್ತು ಅಲ್ವಾ ರೀ. ಇರ್ಲಿ, ನೆಕ್ಸ್ಟ್ ಟೈಮ್ ನಾವು ಚಾಮುಂಡೇಶ್ವರಿಗೆ ಹೋಗಿ ತಗೊಂಡ್ರೆ ಆಯ್ತು. ಏನ್ ತಗೊಂಡಿದೆ ಅಂದ್ರೆ, ಬಹಳ ದಿನಗಳಿಂದ ನನ್ಗೆ ಒಂದು ಇಯರಿಂಗ್ಸ್ ತಗೊಳ್ಬೇಕಂತ ಇತ್ತು. ಇಲ್ಲಿ ನಿಮ್ಗೆ ಸರಿಯಾಗಿ ಕಾಣಿಸೋದಿಲ್ಲ, ಆಮೇಲೆ ತೋರಿಸ್ತೀನಿ. ಇಯರಿಂಗ್ಸ್ ಇದು ಬ್ಯಾಕ್ ಕ್ಯಾಮ್ರಾದಿಂದ ಕಾಣಿಸ್ತೀನಿ ಆಯ್ತಾ.
ತುಂಬಾ ನೋಡ್ದೆ, ಕೊನೆಗೆ ಇದೊಂದನ್ನ ಸೆಲೆಕ್ಟ್ ಮಾಡ್ಕೊಂಡೆ. ಎಲ್ಲಾದ್ರೂ ಬಂಗಾರದ ಅಂಗಡಿಗೆಲ್ಲ ಹೋದಾಗ ಏನ್ ಗೊತ್ತಾ, ಬಟ್ಟೆ ಆದ್ರೂ ನೋಡಿ ಬಿಟ್ಟು ಬರಬಹುದು, ಬಂಗಾರದ ಅಂಗಡಿಗೆ ಹೋಗಿ ವಾಪಸ್ ಬರೋದಕ್ಕಾಗೋದಿಲ್ಲ. ಯಾಕೆಂತಂದ್ರೆ ಅವ್ರು ಅನ್ಕೊಳ್ಬಹುದು ಇವ್ರ ಹತ್ರ ದುಡ್ಡಿಲ್ಲ, ಇವ್ರೇನೋ ಹೀಗೆ ಬಂದು ಹೋದ್ರು ಅಂತ. ಹಾಗಾಗಿ ನನ್ಗೊಂದ್ ರೀತಿ ಇನ್ನ ಒಂದ್ ಕಡೆ ಹೋಗೋದಕ್ಕೆ ಬೇಜಾರಂತ ಅನಿಸ್ತು. ಇದ್ದಿದ್ರಲ್ಲಿ ನನ್ಗೆ ಇಷ್ಟವಾಗಿದ್ದಂತಹದ್ದನ್ನ ಒಂದು ಸೆಲೆಕ್ಟ್ ಮಾಡ್ಕೊಂಡು ಬಂದಿದ್ದೀನಿ. ಇದು ಬಂದ್ಬಿಟ್ಟು ಎಷ್ಟು ಗ್ರಾಮ್ ಇದೆ ಅಂತ ನೀವು ಮತ್ತೆ ಕೇಳಬಹುದು. 4 ಗ್ರಾಮ್ ಹತ್ತತ್ರ ಇದೆ. 3 ಗ್ರಾಮ್ 821 ಮಿಲಿ ಏನೋ ಹೇಳ್ತಾರಲ್ವಾ, ಅಷ್ಟಿದೆ. ಟೋಟಲ್ ಇದಕ್ಕೆ 20,592 ರೂಪಾಯಿ ಆಗಿತ್ತು. 20,400 ರೂಪಾಯಿ ಕೊಟ್ವಿ. ಇವತ್ತಿನ ರೇಟು 1 ಗ್ರಾಮ್ಗೆ 5,350 ರೂಪಾಯಿ ಇತ್ತು. 4 ಗ್ರಾಮ್ ಪೂರ್ತಿ ಇಲ್ಲ, 3 ಗ್ರಾಮ್ 821 ಮಿಲಿ ಏನೋ ಹೇಳ್ತಾರಲ್ವಾ, ಏನೋ ಗೊತ್ತಿಲ್ಲ ಸ್ನೇಹಿತರೆ. 4 ಗ್ರಾಮ್ಗಿಂತ ಸ್ವಲ್ಪ ಕಡಿಮೆ ಇದೆ. ನಾನು ಡೈಲಿ ಹಾಕೊಳ್ತೀನಿ ಅಲ್ವಾ, ಇದಕ್ಕಿಂತ ಸ್ವಲ್ಪ ದೊಡ್ಡದು. ಇನ್ನ ಒಂದು ಹೊರಗಡೆ ಹೋಗ್ಬೇಕಾದ್ರೆ ಹಾಕೊಳ್ತೀನಿ ಅಲ್ವಾ, ಜುಮ್ಕಾ ತರ, ಅದಕ್ಕಿಂತ ಸ್ವಲ್ಪ ಸಣ್ಣದು ಬೇಕಾಗಿತ್ತು. ಹಾಗಾಗಿ ಇದನ್ನ ತಗೊಂಡಿದ್ದು. ತುಂಬಾ ದಿನದಿಂದ ಹೇಳ್ತಾ ಇದ್ದೆ ನಮ್ಮನೆಯವರಿಗೆ, ಒಂದು ಇಯರಿಂಗ್ಸ್ ತಗೊಳ್ಬೇಕ್ರಿ, ಒಂದು ಕಿವಿಗೆ ಹಾಕೋದ್ ತಗೊಳ್ಬೇಕು ಅಂತ. ಅಂತೂ ಇವತ್ತು ಕಾಲ ಕೂಡಿ ಬಂತು. ಅಷ್ಟೊತ್ತಿಗೆ ನಮ್ಮ ಹತ್ರ ಒಂದು 15,000 ರಿಂದ 20,000 ಇರೋದಿಲ್ಲ ಅಂತ ಅಲ್ಲ ಸ್ನೇಹಿತರೆ. ಅಂದ್ರೆ ಇವಾಗ ಬಂದಿದ್ದನ್ನ ನೋಡ್ಕೊಳ್ಳೋಣ, ನಮ್ಗೆ ಯಾವ್ದು ಇವಾಗ ಮುಖ್ಯ ಅಂದ್ರೆ ಈ ರೀತಿ ನಾನು ವಿಚಾರ ಮಾಡ್ತೀನಿ. ಹಾಗಾಗಿ ಇಷ್ಟು ದಿನ ವೇಟ್ ಮಾಡಿ ತಗೊಂಡಿದ್ದು. ಇದ್ದಿದ್ರಲ್ಲಿ ಒಂದನ್ನ ಸೆಲೆಕ್ಟ್ ಮಾಡ್ಕೊಂಡಿದೀನಿ. ನನಗ್ ತುಂಬಾ ಇಷ್ಟ ಆಯ್ತು ಅಂತ ಹೇಳಿದೆ. ನನ್ಗಿಂತ ಇವ್ರೇನೆ ಸೆಲೆಕ್ಟ್ ಮಾಡಿದ್ದಲ್ವಾ ರೀ, ಸೆಲೆಕ್ಟ್ ಮಾಡಿದ್ದು ಇವ್ರೇನೆ. ಚೆನ್ನಾಗಿದೆ ಅಂತ ಅನಿಸ್ತು. ಗ್ರೀನ್ ಮತ್ತೆ ಬಿಳಿ ಕಲರ್ ಹರಳಿದೆ. ನನ್ನ ಹತ್ರ ಒಂದು ಗ್ರೀನ್ ಕಲರ್ ಪೆಂಡೆಂಟ್ ಇದೆ, ಮ್ಯಾಚ್ ಆಗ್ತದೆ ಇಯರಿಂಗ್ಸ್ ಮತ್ತೆ ಇದೆಲ್ಲ ಅಲ್ವಾ. ಇನ್ನ ಒಂದು ಸೀರೆ ಮೇಲೂ ಮ್ಯಾಚ್ ಆಗ್ಬೇಕು, ಡ್ರೆಸ್ ಹಾಕೊಂಡಾಗ ಡ್ರೆಸ್ಸಿನ ಮೇಲೂ ಅಂದ್ರೆ ಇಯರಿಂಗ್ಸ್ ಮ್ಯಾಚ್ ಆಗ್ಬೇಕಂತ ತಗೊಂಡಿದ್ದು. ಎಲ್ಲಾದ್ರೂ ಹೊರಗಡೆ ಹೋಗುವಾಗ ನಿಮ್ಗೆ ಹೇಗ್ ಅನಿಸ್ತು ಅಂತ ಕಾಮೆಂಟ್ ಮಾಡಿ ಸ್ನೇಹಿತರೆ. ತುಂಬಾ ದೊಡ್ಡ ಅಂಗಡಿ ನಿಜ, ಆದ್ರೆ ಅಂದ್ರೆ ಡ್ರಾಪ್ಸ್ ತರ ಎಲ್ಲ ಇತ್ತು. ಕೆಳಗಡೆ ಎಲ್ಲ ಇದಾಗತ್ತಲ್ವಾ, ಡ್ರಾಪ್ಸ್ ಎಲ್ಲ ಬರುತ್ತಲ್ವಾ, ಆ ತರ ಎಲ್ಲ ಇತ್ತು. ಅದೆಲ್ಲ ನನ್ಗೆ ಅಷ್ಟೊಂದು ಲೈಕ್ ಆಗೋದಿಲ್ಲ. ಮತ್ತೆಲ್ಲ ಸ್ವಲ್ಪ ಕಾಸ್ಟ್ಲಿ ಇದೆ. ತುಂಬಾ ಕಾಸ್ಟ್ಲಿ ಇತ್ತು. ದೊಡ್ಡ ಸೈಜ್ ಇಂದು ಬಡವರೆಲ್ಲ ಅಂಗಡಿಗೆ ಹೋಗುದು ದೊಡ್ಡ ಸೈಜ್ ಇಂದು ಜುಮ್ಕಾ ಕುಡ್ಕಲ್ಲ. ನನ್ ಕಿವಿ ಇದ್ದಿದ್ದೆ ಸಣ್ಣ, ಅಷ್ಟ್ ದೊಡ್ಡ ತಗೊಂಡಿದ್ದೆ. ನಾನು ಇವಾಗ ಅಡ್ಗೆ ಮಾಡ್ಬೇಕು, 12:30 ಆಗ್ತಾ ಇದೆ. ನಮ್ಮನೆಯವ್ರ ಮದ್ವೆಗೆ ಹೋಗ್ಬೇಕು. ರೇಟ್ ಎಲ್ಲ ಹೇಳಿದೀನಿ. ನಾನು ಮೊಸರು ಊಟ ಮಾಡೋಣ ಅಂತ ಇವತ್ತು ಒಂದು ಮೊಸರು ತಂದ್ಕೊಟ್ಟು ಹೋಗ್ರಿ ಪ್ಯಾಕೆಟ್ ಅಂತ ಹೇಳಿದೀನಿ. ರಾತ್ರಿ ಚಪಾತಿ. ಈ ವ್ಲಾಗ್ ಅನ್ನ ಹಾಗೆ ಕಂಟಿನ್ಯೂ ಮಾಡ್ತೀನಿ ಸ್ನೇಹಿತರೆ. ಕಿವಿ ಸೆಟ್ ಅನ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ನಿಮ್ಗೆ ಹೇಗ ಅನಿಸ್ತು ಅಂತ ಕಾಮೆಂಟ್ ಮಾಡಿ ಆಯ್ತಾ. ನಿಮ್ಗೆ ಇಷ್ಟ ಆಯ್ತಾ? ಬಂಗಾರ ಇಷ್ಟ ಆಯ್ತು. ಬಂಗಾರ ಇಷ್ಟ ಆಗೇ ತಗೊಂಡದಲ್ಲ. ಇಷ್ಟ ಆಯ್ತಾ? ನಿಜ ಬಂಗಾರ ನಾನು ಸೆಲೆಕ್ಟ್ ಮಾಡಿ ತಗೊಂಡದ್ದು. ನಿಮ್ಗೆ ಇಷ್ಟ ಆಗೇ ಸೆಲೆಕ್ಟ್ ಮಾಡಿದ್ದು. ನಿಮ್ಗೆ ಅವ್ರು ಸೆಲೆಕ್ಟ್ ಮಾಡಿದ್ದನ್ನೇ ನಾನ್ ತಂದಿದ್ದು. ಇಷ್ಟ ಆಯ್ತಾ? 916 ಬಂಗಾರ, ಇದೊಂದು ಮರ್ತೆ ಇರೋದು. ಆದ್ರೆ ಬಿಲ್ಲಿಂಗ್ ಎಲ್ಲ ಆದ ನಂತರ ನನ್ಗೂ ಕೂಡ ಸ್ವಲ್ಪ ಮೂಡ್ ಆಫ್ ಆಯ್ತು. ಮುಖದ ಮೇಲೆ ಒಂದು ಸ್ಮೈಲ್ ಇಲ್ಲ, ಏನಿಲ್ಲ. ಇರ್ಲಿ, ಎಲ್ಲರೂ ಒಂದೇ ತರ ಇರೋದಿಲ್ಲ, ಏನ್ ಮಾಡೋದಕ್ಕೆ. ಅನ್ನ ಮಾಡೋದಕ್ಕೆ ಇಟ್ಬಿಟ್ಟು ಬಂದಿದ್ದೀನಿ. ಇವತ್ತು ತುಂಬಾ ಒಳ್ಳೆ ದಿನ. ಎಲ್ಲಿ ನೋಡಿದ್ರು ಮದ್ವೆ. ನಮ್ಮನೆ ಹತ್ರಕ್ಕೆ ದೇವಸ್ಥಾನ ಇದೆ ಅಲ್ವಾ, ಗಣಪತಿ ದೇವಸ್ಥಾನ. ಇಲ್ಲೂ ಕೂಡ ಮದ್ವೆ ನಡೀತಾ ಇದೆ. ಸಂಕಷ್ಟಿ ಬೇರೆ ಇವತ್ತು. ನಮ್ಮನೆಯವ್ರು ರೆಡಿ ಆಗಿದ್ದಾರೆ ಮದ್ವೆಗೆ ಹೋಗೋದಕ್ಕೆ. ನನ್ಗಿವತ್ತು ಮನೆಯಲ್ಲಿ ಮೊಸರೂಟ, ನಮ್ಮನೆಯವರಿಗೆ ಮದ್ವೆ ಮನೆ. ನಾನು ಇಯರಿಂಗ್ಸ್ ತಗೊಂಡ್ ಬಂದೆ ಅಲ್ವಾ, ತಂದಿದ್ದೆ. ಕೆಳಗಡೆ ಆಯಿ ಹತ್ರ ಕುಂಕುಮ ಹಾಕ್ಸ್ಕೊಂಡ್ ಬಂದಿದ್ದೆ. ಏನೇ ತಂದ್ರು ಅತ್ತೆ ಹತ್ರನೇ ಕುಂಕುಮ ಹಾಕ್ಸ್ಕೊಂಡ್ ಬರೋದು. ಸ್ವಲ್ಪ ದೊಡ್ಡ ಬಜೆಟಿನ ವಸ್ತು. ಸೇವಿಂಗ್ಸ್ ಸೇವಿಂಗ್. ಎಷ್ಟು ಕಿವಿ ಓಲೆ ಆಯ್ತು? 3 ಕಿವಿ ಓಲೆ ಆಯ್ತು. 2 ಸೇಮ್ ಇದ್ದಂಗಿತ್ತು. ನಿಂದು 2 ಕಿವಿ ಓಲೆ ಇತ್ತಲ್ಲ, ಒಂದೇ ಡಿಸೈನ್ ಟೈಪ್ ಇತ್ತು. ಒಂದೇ ಟೈಪ್ ಒಂದು. ಅದು ಸ್ವಲ್ಪ ಕುಡುಕ ತರ. ಹೌದಾ? ಇದು ರೌಂಡ್ ಟೈಪ್ ಇಂತು ಗಡುತ್ತಲ್ಲ, ಅದೇ ಟೈಪ್ ಜುಮ್ಕಾ ತರ. ಇದು ಸ್ವಲ್ಪ ಚೇಂಜ್ ಇದೆ. ಇರ್ಲಿ ಅಂತ ಸೆಲೆಕ್ಟ್ ಮಾಡಿದ್ರ. ಅಲ್ಲ, ಇದು ಕರೆಕ್ಟ್ ಆಗ್ತದೆ ನೋಡ್ಬೇಕಾದ್ರೆ. ಕಾರ್ ತಗೊಂಡೋಗೋರ ಬೈಕ? ಬಾಯ್ ಬಾಯ್. ಸ್ಕೂಲ್ಗೆ ಹೋಗಿ ಬಂದ ಸಣ್ಣ ಪಾಪು. ಬಾಯ್ ಮಾಡು ಚಿಕ್ಕಪ್ಪಂಗೆ. ಬಾಯ್ ಬಾಯ್.
ಕೇಳ್ದೆ ನೀನು ಮಗ್ನೆ ಎಲ್ಲರೂ ಅಂಗಡಿಗಲ್ಲ ಮದ್ವಿಗೆ ಮದ್ವೆಗೆ ಹೊರಟು ಬಾಯ್ ಮಾಡು ಇಲ್ಲಲ್ಲ ಮಗ ದೂರ ಟಾಟಾ. ಬರ್ತ್ರಂತೆ ಬೇಗ 2 ಗಂಟೆಗೆ. ಓಕೆ ನಾನು ಪಪ್ಪು ಇಲ್ಲೇ ಇರೋನು. ಚಿಕ್ಕಮ್ಮ ಸಾನು ಪಾಪು ಗುಡ್ ಫ್ರೆಂಡ್ಸ್ ಇಬ್ರು. ಅಯ್ಯಯ್ಯೋ ಬಿದ್ದೋಯ್ತಲ್ಲ ನಿಲ್ಲಲ್ಲಿ ಪಪ್ಪು. ಮತ್ತೊಂದದೇನು ಅಡ್ವರ್ಟೈಸ್ ಬಂದಿತ್ತು ಮಗ, ಅದು ನಮ್ ಲಚ್ಚಿ ಅಲ್ಲ, ಸಾನು ಫೇವ್ರೇಟ್ ಅಲ್ಲ. ಶೀಘ್ರದಲ್ಲಿ ಡೈಲಿ ಬರ್ತಾ ಇದ್ದಲ್ಲ ಮಗ, 3 days ಆಯ್ತು. 8 ಗಂಟೆಗೆ. ಊಟ ಆಯ್ತು ನಿಂದು? ಚಿಕ್ಕಮ್ಮಂದು ಊಟ ಆಯ್ತು. ನಿಂಗೆ ಊಟ ಅಂದ್ರೆ ಆಗೋದಿಲ್ಲ. ಇವಾಗ ತಾನೇ ಊಟ ಕೂಡ ಆಯ್ತು. ಹೊಂಗನಸು ಧಾರಾವಾಹಿ ನೋಡೋಣ ಅಂತ ಟಿವಿ ಆನ್ ಮಾಡಿದೀನಿ. ಸಾನು ಪಪ್ಪು ಬುಕ್ಕಲ್ಲಿ ಏನೋ ಬರೀತಾ ಇದ್ದಾನೆ. ಹೊಂಗನಸು ಕಂದ ಧಾರಾವಾಹಿ ನೋಡ್ಕೊಂಡು ಆಮೇಲೆ ಸಿಗ್ತೀನಿ. ನನ್ಗೆ ಹೊಂಗನಸು ಅಂತಂದ್ರೆ ಸಾನು ಪಾಪು ಮುಂಗುಸಿ ಅಂತ ಹೇಳ್ತಾ ಇದ್ದಾನೆ. ನಂದು ಸುದ್ದಿ ಎಲ್ಲ ಮಾತಾಡೊಂದು ನಂದು ಅಜ್ಜ ಕೈಲ ಹೇಳ್ಕೊಟ್ಟು ಬಂದಿದೆ. ತೋರ್ಸಕ್ಕಿಲ್ವೇ ನಿನ್ ಬಾಯಲ್ಲ? ಅಲ್ಲ ಮಗ ಸಾನುಗ್ ಇವತ್ತು ಯಾವ ಕಾಪುಡೆ ಸ್ಕೂಲು? ಇದೊಂದು ಹೇಳಲಿಲ್ಲ, ಮರ್ತೋದ್ರಲ್ಲ ನಾವು. ಏನು ಕಾಪುಡೆ ಸ್ಕೂಲ್ ಇವತ್ತು? ಹೇಳಿದ್ದಿಲ್ಲ ಹೇಳಿದ್ದೆ ಹೇಳಲಿಲ್ಲ ಮಗನ. ನಿಂಗೆ ನೆನಪಿಲ್ಲ? ಇಲ್ಲ ಮಗ, ಇವತ್ತು ಹಾಫ್ ಡೇ ಸ್ಕೂಲ್ ಏನಕ್ಕೆ ಅಂದ್ರೆ ಶನಿವಾರ 11th. ಅದಕ್ಕೆ ಇವಾಗ ಅಂದ್ರೆ ರೆಸ್ಟ್ ಅಲ್ಲ ಮಗ, ಅಂದ್ರೆ ಡ್ಯಾನ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡಿ ಸುಸ್ತಾಗ್ತದಲ್ಲ, ಅದಕ್ಕೆ ಇವಾಗ 2 days ಹಾಫ್ ಡೇ ಸ್ಕೂಲ್ ಅಲ್ಲ ಮಗನೆ. ನಂಗೆ ಬೇಕೇ ನೀನು ಪರ್ದಿ ಹಿಂದೆ ನಂಗೇನು ಅಷ್ಟು ಗೊತ್ತಾಗುದಿಲ್ವಾ? ಈಗ ಚಿಕ್ಕಪ್ಪನಲ್ಲಿ ಹೋದೆ ಅಲ್ಲ. ನಂಗೆ ಗೊತ್ತಾಯ್ತದೆ ಮಗ, ನಾನು ಚಿಕ್ಕಪ್ಪಲ್ವೇನೋ. ಗಂಟೆ ಸುಮಾರು 3:15 ಆಗಿತ್ತು. ನಮ್ಮನೆಯವರು ಮದ್ವೆಗೆ ಹೋಗ್ಬಿಟ್ಟು ಬಂದು ಮಲ್ಗಿದ್ರು. ನಾನಿಲ್ಲಿ ಕೆಲಸ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಸಾನು ಪಾಪು ನನಗೆ ರೆಸ್ಟ್ ಮಾಡೋದಕ್ಕೆ ಬಿಡ್ಲಿಲ್ಲ. ಪಾಪುಗೆ ಸ್ಕೂಲ್ ರಜಾ ಇತ್ತು ಅಂತಂದ್ರೆ ನನಗೆ ಇನ್ನ ಡಬಲ್ ಕೆಲಸ ಕೊಡ್ತಾನೆ. ಅವನನ್ನ ನೋಡ್ಕೊಳ್ಳೋದೇ ನನಗೊಂದು ಟಾಸ್ಕು. ನಾನಿಲ್ಲಿ ಧನ್ಯ ಬೀಜ ಎಲ್ಲ ಹುರ್ಕೊಳ್ತಾ ಇದ್ದೀನಿ. ಸಾಂಬಾರ್ ಡಬ್ಬನ ತೊಳೆದು ಹಾಕಿದ್ದೆ. ನಾನೇನಾದ್ರೂ ಕೆಲಸ ಮಾಡ್ತಾ ಇದ್ರೆ ಪಾಪುಗೆ ನೋಡೋದಕ್ಕೆ ಒಂದು ಖುಷಿ. ಏನ್ ಮಾಡ್ತೀಯ ಚಿಕ್ಕಮ್ಮ, ನೆಕ್ಸ್ಟ್ ಏನ್ ಮಾಡ್ತೀಯ ಅಂತ ಕೇಳ್ತಾ ಇರ್ತಾನೆ. ಮುದ್ದಾಗಿ ಮಾತಾಡ್ತಾ ನನ್ನ ಜೊತೆನಲ್ಲೇ ಇರ್ತಾನೆ. ಪಾಪುಗೆ ತಿನ್ನೋದಕ್ಕೆ ಇವಾಗ ಗೋಡಂಬಿ ಕೊಟ್ಟಿದ್ದೀನಿ. ನಾನಿಲ್ಲಿ ಮೆಂತೆ ಮತ್ತೆ ಸಾಸಿವೆ ಎಲ್ಲ ಡಬ್ಬಕ್ಕೆ ಹಾಕ್ಬಿಟ್ಟು ಸಾಂಬಾರು ಡಬ್ಬದಲ್ಲಿ ಜೋಡಿಸ್ತಾ ಇದ್ದೀನಿ. ಧನಿಯಾ ಬೀಜ, ಜೀರಿಗೆ ಮತ್ತೆ ಸೋಂಪು ಎರಡೂ ಕೂಡ ಮಿಕ್ಸ್ ಮಾಡಿಬಿಟ್ಟು ಡ್ರೈ ರೋಸ್ಟ್ ಮಾಡಿದ್ದು. ಇನ್ನು ಅರಿಶಿನ ಪೌಡರ್, ಹಾಗೇನೆ ಈ ಕಲರ್ ಬಾಟಲ್ ಬರುತ್ತಲ್ವಾ, ಅದು ಕೂಡ ಇದ್ರಲ್ಲೇ ಇಟ್ಟಿದ್ದೀನಿ. ಪಾಪು ಜೊತೆ ಮಾತಾಡ್ಕೊಂಡು ಕೆಲಸ ಮಾಡ್ತಾ ಇದ್ದೀನಿ. ದೋಸೆ ಹಿಟ್ಟಿಗೂ ಕೂಡ ರುಬ್ಕೊಂಡೆ. ಹಾಗೇನೆ ಕಸ ತೆಗೆದು ಬಟ್ಟೆ ಎಲ್ಲ ಫೋಲ್ಡ್ ಮಾಡಿ ಎತ್ತಿಟ್ಟಿದ್ದಾಗಿದೆ. ದೋಸೆ ಹಿಟ್ಟಿಗೆ ರುಬ್ಬುವಾಗ 4:15 ಆಗಿತ್ತು. ನಾನು ಸ್ವಲ್ಪ ಬೇಗನೆ ರುಬ್ಬಿಟ್ಟು ಫ್ರಿಜ್ಜಲ್ಲಿ ಎತ್ತಿಡ್ತೀನಿ, ಆಮೇಲೆ ತೆಗೆದಿಡ್ತೀನಿ 6:30-7 ಗಂಟೆ ಸುಮಾರು. ಇವತ್ತು ಬಿಸಿ ಬಿಸಿ ಟೀ ಜೊತೆ ಬಿಸ್ಕೆಟು. ನನಗೆ ತುಂಬ ಹಸಿವೆ ಆಗ್ತಾ ಇತ್ತು, ಹಾಗಾಗಿ ಮೊಸರು ಊಟ ಮಾಡಿದ್ದೆ ಅಲ್ವಾ, ಹಸಿವೆ ಆಗ್ತಾ ಇತ್ತು. ಟೀ ಎಲ್ಲ ಕುಡಿದು ಕೈಕಾಲು ಮುಖ ತೊಳೆದು ದೇವರಿಗೆ ದೀಪ ಹಚ್ಬಿಟ್ಟು ಬಂದು ಕೂತಿದ್ದೀನಿ. ಕಾಮೆಂಟ್ಸಿಗೆಲ್ಲ ರಿಪ್ಲೈ ಹಾಕಿದ್ದಾಗಿದೆ. ರಾತ್ರಿಯ ಕ್ಲಿಪ್ಪಿಂಗು. ಚಪಾತಿ ಮಾಡ್ಕೊಳ್ತಾ ಇದ್ದೀನಿ. ಗುರುವಾರ ಸಾಮಾನ್ಯವಾಗಿ ರಾತ್ರಿ ಊಟಕ್ಕೆ ಚಪಾತಿನೇ. ಚಟ್ನಿನ ರುಬ್ಬಿದ್ದಾಗಿದೆ. ಇವತ್ತು ಸ್ವಲ್ಪ ಬೇಗನೆ ಬಂದಿದ್ದೀನಿ ಕಿಚನ್ಗೆ. 7:15ಗೆ ಬಂದ್ಬಿಟ್ಟಿದ್ದೀನಿ ಚಪಾತಿ ಮಾಡೋದಕ್ಕೆ. ಮೊಸರು ಊಟ ಮಾಡಿದ್ದಕ್ಕೋ ಏನೋ ಗೊತ್ತಿಲ್ಲ, ಇವತ್ತಿನ ದಿನ ತುಂಬಾ ಹಸಿವೆ ಅಂತ ಅನಿಸ್ತಾ ಇತ್ತು ನನಗೆ. ಬೇಗನೆ ಚಪಾತಿ ಮಾಡಿಕೊಂಡು ತಿಂದ್ಬಿಡೋಣ, ಚಟ್ನಿ ಕೂಡ ರುಬ್ಬಿದ್ದಾಗಿದೆ ಅಂತ ಚಪಾತಿನ ಬೇಯಿಸ್ತಾ ಇದ್ದೀನಿ.
ನಮ್ಮ ಮನೆಯವರು ಕೂಡ ಕಾಲ್ ಮಾಡಿದ್ರು, ಸ್ವಲ್ಪ ಬೇಗನೆ ಬರ್ತಾ ಇದ್ದೀನಿ, ಚಪಾತಿ ತಿಂದು ನಾನು ಮತ್ತೆ ಹೋಗ್ಬೇಕಿದೆ, ಕೆಲಸ ಇದೆ ಅಂತ ಹೇಳಿದ್ರು. ಬನ್ರಿ ತಿಂಡಿ ರೆಡಿ ಇದೆ ಅಂತ ಹೇಳಿದ್ದೀನಿ. ನಾನಿಲ್ಲಿ ಸ್ಟಾರ್ ಸುವರ್ಣದಲ್ಲಿ ನಮ್ಲಚ್ಚಿ ಧಾರಾವಾಹಿ ನೋಡ್ತಾ ಕೂತಿದ್ದೆ. ಅಷ್ಟರಲ್ಲಾಗ್ಲೇ ಇವರು ಕೂಡ ಬಂದ್ರು. ಸೋಮವಾರದಿಂದ ಶುರುವಾಗಿದ್ದು ಈ ಧಾರಾವಾಹಿ, ನಮ್ಲಚ್ಚಿ ಧಾರಾವಾಹಿ ಸ್ಟಾರ್ ಸುವರ್ಣದಲ್ಲಿ 3-4 ದಿನ ಆಯ್ತು. ಪ್ರತಿದಿನ ನೋಡ್ತಾ ಇದ್ದೀನಿ. ಮುಂಚೆ ನಾನು ಕನ್ನಡತಿ ನೋಡ್ತಾ ಇದ್ದೆ. ನಮ್ಮ ಮನೆಯವರು ಕೂಡ ಬಂದ್ರು, ಬಾಳೆಹಣ್ಣು ತಂದಿದ್ದಾರೆ. ಏನೋ ಮಾತುಕತೆ ನಡೀತಾ ಇದೆ. ನಮ್ಮ ಮನೆಯವ್ರು ಹೇಳ್ತಾ ಇದ್ರು, ಮೊದ್ಲಿಗೆ ನೀನ್ ಬಾಳೆಹಣ್ಣು ತಗೋ, ಸಮಾಧಾನ ಮಾಡ್ಕೊ ಅಂತ ಹೇಳ್ತಾ ಇದ್ರು. ಏನಾದ್ರೂ ಒಂದು ವಿಷಯ ತಲೆಗೆ ಹೋಗಿದ್ರೆ ನನ್ಗೆ ನಮ್ಮ ಮನೆಯವ್ರ ತಲೆ ತಿಂತಾ ಇರ್ತೀನಿ, ಹಾಗಾಗಿತ್ತಾ ಹೀಗಾಗಿತ್ತಾ ಅಂತ ಈ ತರ. ಇವಾಗ ಕಾಮಿಡಿ ಮಾಡ್ತಾ ಇದ್ದಾರೆ. ಕೈಕಾಲ್ ತೊಳ್ದ್ ಬರ್ತೀನಿ, ತಿಂಡಿ ಕೊಡು ಅಂತ ಹೇಳಿದ್ರು. ಸರಿ ರೀ ಅಂತ ಹೇಳ್ದೆ. ಅಷ್ಟರಲ್ಲಾಗ್ಲೇ ಅಡ್ವರ್ಟೈಸ್ಮೆಂಟ್ ಬರ್ತಾ ಇತ್ತು. ಚಪಾತಿ ಜೊತೆ ಚಟ್ನಿ, ಕಿಚನ್ ಎಲ್ಲ ಹರಡ್ಕೊಂಡಿದೆ. ಮೊದ್ಲಿಗೆ ತಿಂಡಿ ತಿಂದ್ಕೊಳ್ತೀನಿ, ಆಮೇಲೆ ಕಿಚನ್ ಅನ್ನ ನೀಟ್ ಮಾಡ್ತೀನಿ. ಈ ಧಾರಾವಾಹಿ ಮಾತ್ರ ತುಂಬಾ ಚೆನ್ನಾಗಿದೆ. ಅಂದ್ರೆ ಶ್ರೀಮಂತರ ಮಕ್ಕಳಿಗೂ ಬಡವ್ರ ಮಕ್ಕಳಿಗೂ ಇರುವಂತಹ ವ್ಯತ್ಯಾಸ ಕೂಡ ನೋಡಬಹುದು ಈ ಧಾರಾವಾಹಿನಲ್ಲಿ. ತುಂಬಾ ಅದ್ಭುತವಾಗಿದೆ. ರಾತ್ರಿ 10 ಗಂಟೆ ಚಪಾತಿ ತಿನ್ಬಿಟ್ಟು ಬಂದ್ ಕೂತಿದ್ದೀನಿ. ಈ ವ್ಲಾಗ್ ಅನ್ನ ಎಂಡ್ ಮಾಡ್ಬಿಟ್ಟು ವಿಡಿಯೋಗೆ ವಾಯ್ಸ್ ಓವರ್ ಹಾಕ್ಬೇಕು ನಾನು. ಹಾಗೇನೆ ತುಂಬಾ ಜನ ಹೇಳ್ತಾ ಇದ್ರು, ಯಾಕೆ ವಿದ್ಯಾ ಇತ್ತೀಚಿನ ದಿನಗಳಲ್ಲಿ ತುಂಬಾ ಚಿಕ್ಕ ಚಿಕ್ಕ ವ್ಲಾಗ್ ಅನ್ನ ಹಾಕ್ತಾ ಇದ್ದೀರಿ, 8 ದಿನ ಆಯ್ತು ಅಂತ ವ್ಯೂವರ್ಸ್ ಒಬ್ರು ಹೇಳ್ತಾ ಇದ್ರು. ಹಾಗೆ ತುಂಬಾ ಜನ ಮೆಸೇಜ್ ಕೂಡ ಮಾಡಿದ್ರು ನನ್ಗೆ. ಹೌದು, ಇತ್ತೀಚೆಗೆ ತುಂಬಾ ಚಿಕ್ಕ ಚಿಕ್ಕ ವ್ಲಾಗ್ ಬರ್ತಾ ಇದೆ ಅಲ್ವಾ. ನಾಳೆಯಿಂದ ವ್ಲಾಗ್ ಅನ್ನ ಸ್ವಲ್ಪ ಲೆಂತಿ ಆಗಿ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಹೀಗ್ ಹೋಗ್ತಾ ಇರ್ತೀನಿ ಅಲ್ವಾ, ಸಡನ್ ಆಗಿ ಬಿದ್ದೋಗ್ಬಿಡ್ತೀನಿ. ಈ ತರ ಅಪ್ ಅಂಡ್ ಡೌನ್, ಈ ತರ ಆಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ. ನೋಡೋಣ, ಇನ್ ಮುಂದೆ ಸ್ವಲ್ಪ ಲೆಂತಿ ಆಗಿ ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಒಂದು ಕಾಮೆಂಟ್ ಇದೆ, ಸುಮಾರಿಷ್ಟು ಕಾಮೆಂಟ್ ಅನ್ನ ನಾನು ಸ್ಕ್ರೀನ್ ಶಾಟ್ ತೆಗೆದಿದೆ. ಅದರಲ್ಲಿ ಒಂದಕ್ಕೆ ಇವತ್ತು ಆನ್ಸರ್ ಮಾಡ್ತೀನಿ. ವ್ಯೂವರ್ಸ್ ಒಬ್ರು ನನ್ಗೆ ಕೇಳ್ತಾ ಇದ್ರು, ಮಾಧವಿ ಅವರು, ಇವರು ನನ್ನ ರೆಗ್ಯುಲರ್ ವ್ಯೂವರ್ ಕೂಡ ಹೌದು, ಥ್ಯಾಂಕ್ ಯು ಸೋ ಮಚ್. ಮಾಧವಿ ಅವರು ಕೇಳ್ತಾ ಇದ್ರು ನನ್ಗೆ, ನಿಮ್ಗೆ ಅಷ್ಟೊಂದು ಪ್ರೀತಿ ಯಾಕೆ ಸಾನು ಮೇಲೆ ಅಂತ. ಯಾಕೆ ರೀ ಅಷ್ಟೊಂದು ಪ್ರೀತಿ? ಮಗ ಮಕ್ಕಳ ಮೇಲೆ ಪ್ರೀತಿ ಇಲ್ಲದೆ ಇರ್ತದೆ, ನಿಮ್ಮ ಮಕ್ಕಳ ನಿಮಗೆ ಪ್ರೀತಿ ಇರೋದಿಲ್ಲ. ಹಾಗೆ ಸಿಂಪಲ್ ಅಲ್ಲ, ಸಿಂಪಲ್. ಸರಿ ಆನ್ಸರ್ ಮಾಡ್ಬೇಕು. ಹೇಳಿದ್ನಲ್ಲ ಅಷ್ಟೇ. ಎಂತ ಸಾನು ಮೇಲೆ ಯಾಕೆ ಪ್ರೀತಿ ಇರ್ತದೆ? ಸಾನು ಮೇಲೆ ಮಗ, ಅದಕ್ಕೆ ಅವನ ಮೇಲೆ ಪ್ರೀತಿ ಇರ್ತದೆ. ನೀವು ಕೇಳಿದ್ರಿ ಅಲ್ವಾ ಸಾನು ಮೇಲೆ ಯಾಕೆ ಅಷ್ಟೊಂದು ಪ್ರೀತಿ ಅಂತ. ನಾವ್ ಎಷ್ಟು ಅವನನ್ನ ಪ್ರೀತಿಸ್ತೇವಿ ಅಲ್ವಾ ಸ್ನೇಹಿತರೆ, ಅಷ್ಟೇ ಅವನು ಕೂಡ ನಮ್ಮನ್ನ ಪ್ರೀತಿಸ್ತಾನೆ. ಎಷ್ಟೊಂದು ವಿಚಾರಗಳನ್ನ ಹೇಳಿದ್ರೆ ನೀವು ನಂಬ್ಲಿಕ್ಕಿಲ್ಲ. ಅವನಲ್ಲಿ ಅಷ್ಟೊಂದು ಒಂದ್ ರೀತಿ ಇಷ್ಟು ಚಿಕ್ಕ ವಯಸ್ಸಿಗೆನೆ ಬುದ್ಧಿ ಇದೆ. ಅಂದ್ರೆ ತುಂಬಾ ತಿಳುವಳಿಕೆ ಅವನಿಗೆ, ಎಲ್ಲಾನು ಗೊತ್ತಾಗತ್ತೆ. ನಾವ್ ಅನ್ಕೊಳ್ತೀವಿ ಮಕ್ಳಿಗೇನು ಗೊತ್ತಾಗೋದಿಲ್ಲ ಅಂತ, ಆದ್ರೆ ಸಾನು ಪಾಪು ಹಾಗಲ್ಲ. ತುಂಬಾ ತುಂಬಾ ಮೆಚುರಿಟಿ, ತುಂಬಾ ಮೆಚೂರ್ಡ್ ಆಗಿ ಬಿಹೇವ್ ಮಾಡ್ತಾನೆ. ನಮ್ಗೆ ಕೆಲವೊಮ್ಮೆ ಆಶ್ಚರ್ಯ ಆಗತ್ತೆ. ಯಾಕೆ ಅಷ್ಟೊಂದು ಪ್ರೀತಿ ಅಂತಂದ್ರೆ, ಇವಾಗಿಂದ ಅಂತಲ್ಲ, ನಮ್ಗೆ ಮುಂಚೆಯಿಂದಾನು ಕೂಡ ಸಾನು ಪಾಪು ಮೇಲೆ ನಮ್ಗೆ ಅಷ್ಟೇ ಪ್ರೀತಿ. ನಾವು ಅವ್ನ್ ಚಿಕ್ಕವನಿರುವಾಗ ವಿಡಿಯೋದಲ್ಲಿ ತೋರಿಸ್ತಾ ಇರ್ಲಿಲ್ಲ. ರೀಸನ್ ಏನಂತಂದ್ರೆ ತುಂಬಾ ಚಿಕ್ಕವನು, ಮತ್ತೆ ಅವ್ರ ಮಮ್ಮಿ ಪಪ್ಪ ಏನಾದ್ರೂ ಹೇಳ್ಬಹುದು ದೃಷ್ಟಿ ಆಗತ್ತೆ ಅಂತ, ಈ ರೀತಿ ಎಲ್ಲ ಹೇಳ್ಬಹುದು ಅನ್ನೋ ಕಾರಣಕ್ಕೆ ನಾವು ಸಾನು ಪಾಪುಗೆ ಮುಂಚೆಲ್ಲ ತೋರಿಸ್ತಾನೆ ಇರ್ಲಿಲ್ಲ ವಿಡಿಯೋನಲ್ಲಿ. ಇತ್ತೀಚೆಗೆ 1 ವರ್ಷ ಆಯ್ತು ಅಂತ ಅಂದ್ಕೊಂಡಿದೀನಿ ಸಾನು ಪಾಪುಗೆ ವಿಡಿಯೋದಲ್ಲಿ ತೋರಿಸೋದಕ್ಕೆ ಶುರು ಮಾಡಿ. ನಾನ್ ಹೇಳ್ದೆ ಅಲ್ವಾ, ಅವನಿಗೆ ತುಂಬಾ ಒಂದ್ ರೀತಿ ತಿಳುವಳಿಕೆ ಇದೆ. ಅವನನ್ನ ಕಂಡ್ರೇನೆ ನಮ್ಗೇನೋ ಒಂದ್ ರೀತಿ ತುಂಬಾ ಖುಷಿ ಸ್ನೇಹಿತರೆ, ತುಂಬಾ ಪ್ರೀತಿ. ಯಾಕೆಂತಂದ್ರೆ ನಾವು ಎಷ್ಟೇ ಬೇಜಾರಲ್ಲಿರ್ಲಿ, ಎಷ್ಟೇ ನೋವಲ್ಲಿರ್ಲಿ, ಅವ್ನ್ ಬಂದಷ್ಟೊತ್ತಿಗೆ ನಮ್ಗೆ ಎಷ್ಟು ಖುಷಿ ಕೊಡ್ತಾನೆ ಅಂತಂದ್ರೆ ಹೇಳೋದಕ್ಕೂ ಸಾಧ್ಯವಿಲ್ಲ. ಮಕ್ಕಳು ದೇವರಿಗೆ ಸಮಾನ ಅಂತ ಹೇಳ್ತಾರೆ. ಅದು ಎಷ್ಟೊಂದ್ ಬಾರಿ ನನ್ಗೆ ನಿಜ ಅಂತ ಅನ್ಸಿದ ದಿನಗಳು ಕೂಡ ಉಂಟು. ಚಿಕ್ಕವನಿರುವಾಗ್ಲೇ ಅವ್ನು ಹೇಳ್ತಾ ಇದ್ದ ಮೇಲ್ಗಡೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು, ಮುಂಚೆಯಿಂದಾನೆ. ಹೌದು, ಪಾಪು ಇದ್ದವಾಗ ಸಿಗ್ನಲ್ ಮಾಡ್ತಾ ಆಮೇಲೆ ಅಂಬೆಗಾಲ ಹಾಕೋ ಟೈಮ್ಗೆ ಸೀದಾ ಮೆಟ್ಲ ಬರ್ತಾ ಇದ್ದ. ಫುಲ್ ಮಜಾ ಇದ್ದ. ಇಲ್ಲಿ ಎಲ್ಲೂ ಕೂಡ ಹೋಗೋದಿಲ್ಲ, ಅವ್ನು ಯಾರನ್ನು ಕೂಡ ಅಷ್ಟೊಂದು ಹಚ್ಕೊಳ್ಳಿಲ್ಲ. ಮಕ್ಕಳಿಗೂ ಗೊತ್ತಾಗತ್ತೆ ಅಲ್ವಾ ನಮ್ಮನ್ ಯಾರು ಎಷ್ಟು ಪ್ರೀತಿ ಮಾಡ್ತಾರೆ ಅಂತ. ಯಾವಾಗ್ಲೂ ಅವನು ನಮ್ಮಿಬ್ರನ್ನ ಸೇರ್ಸ್ಬಿಟ್ಟೇನೆ ಲೆಕ್ಕ ಹಾಕೋದು. ಯಾವತ್ತೂ ನಮ್ಮನ್ನ ಬಿಟ್ಟು ಅವ್ನ್ ಲೆಕ್ಕ ಹಿಡಿಯೋದೇ ಇಲ್ಲ, ಅಷ್ಟು ಚಿಕ್ಕವನಾದ್ರೂ ಕೂಡ.
ಅಂದ್ರೆ ಮಕ್ಳಿಗೂ ಗೊತ್ತಾಗತ್ತಲ್ವಾ ಇವ್ರು ನನ್ ಚಿಕ್ಕಪ್ಪ ಚಿಕ್ಕಮ್ಮ ಅಂತ ಈ ತರ ಎರಡು ಮಮ್ಮಿ ಎರಡು ಪಪ್ಪ ಅಂತ. ಹಾ ಹೇಳ್ತಾನೆ, ಯಾವಾಗ್ಲೂ ಹೇಳ್ತಾ ಇರ್ತಾನೆ ನನ್ಗೆ ಎರಡೆರಡು ಮಮ್ಮಿ ಎರಡೆರಡು ಪಪ್ಪ, ನನ್ಗೆಷ್ಟು ಒಳ್ಳೇದಲ್ವಾ ಅಂದ್ರೆ ಅವನ್ ಮನ್ಸಿಗೆ ಏನ್ ಅನ್ಸತ್ತೋ ಗೊತ್ತಿಲ್ಲ, ಅವ್ನ್ ಹೇಳ್ತಾ ಇರ್ತಾನೆ ನನ್ಗೆ ಎರಡೆರಡು ಮಮ್ಮಿ ಎರಡೆರಡು ಪಪ್ಪ ಅಂತ. ಅವನು ಅವ್ರ ಮಮ್ಮಿನ ಬಿಟ್ಟು ಇರೋದೇ ಇಲ್ಲ, ಅಂದ್ರೆ ರಾತ್ರಿ ಹೊತ್ತಲ್ಲ ಅವನು ಯಾರ ಜೊತೆನೂ ಕೂಡ ಮಲ್ಕೊಳ್ಳೋದಿಲ್ಲ, ಅವ್ರ ಮಮ್ಮಿನೇ ಬೇಕು ಅವ್ನು ಮಲ್ಗ್ಸೋದಕ್ಕೆ. ಆದ್ರೆ ಒಂದೊಂದ್ ದಿನ ಬರ್ತಾನೆ ಮೇಲ್ಗಡೆ, ಚಿಕ್ಕಮ್ಮ ನನ್ಗೆ ಸ್ವಲ್ಪ ನಿದ್ರೆ ಮಾಡಿಸ್ಕೊಡು ಅಂತ. ಮೊನ್ನೆ ನಿದ್ದೆ ಮಾಡಿಸ್ಕೊಟ್ಟಿದ್ದೆ ಇಲ್ಲೇನೆ. ಈ ತರ ಕೆಲವೊಂದಿನ ಕೆಳಗಡೆಯಿಂದ ಜ್ಯೂಸ್ ಎಲ್ಲ ತರ್ತಾನೆ, ಇಲ್ಲೇ ಮಲ್ಕೊಳ್ತೀನಿ ಚಿಕ್ಕಮ್ಮ, ನಾನ್ ಕೆಳಗಡೆ ಹೋಗೋದಿಲ್ಲ ಅಂತ. ಅವನ್ ಮಾತುಗಳು, ಅವನ ನಗು ಸ್ನೇಹಿತರೆ ಎಷ್ಟೊಂದು ನೆಮ್ಮದಿ ಕೊಡತ್ತೆ ನಮ್ಗೆ ಅಂತಂದ್ರೆ ಹೇಳೋದಕ್ಕೂ ಸಾಧ್ಯವಿಲ್ಲ. ನಾನು ಒಬ್ಳೇ ಇರ್ತೀನಿ ಅಲ್ವಾ, ಅವ್ನು ಆಡಿದಂತಹ ಪ್ರತಿಯೊಂದು ಮಾತು ಕೂಡ ನನ್ಗೆ ಮತ್ತೆ ಮತ್ತೆ ಅಂದ್ರೆ ನೆನ್ಪಾಗ್ತಾ ಇರ್ತದೆ. ಅಷ್ಟೊಂದು ಮೆಚೋರ್ಡ್ ಆಗಿ ಬಿಹೇವ್ ಮಾಡ್ತಾನೆ ಸಾನು ಪಾಪು. ಕೆಲವೊಂದು ಮಾತು ಉತ್ತರನ ಕರೆಕ್ಟ್ ಕೊಟ್ಟಿರ್ತಾನೆ ಕೆಲವೊಂದು ಮಾತಿಗೆ, ಮತ್ ನಾವ್ ರಿಟರ್ನ್ ಏನು ಕೇಳೋಂಗಿರೋದಿಲ್ಲ, ಆ ತರ ಉತ್ತರ ಕೊಟ್ಟಿರ್ತಾನೆ. ಹೌದು. ಪಾಪುಗೆ UKG ಸೇರ್ಸಿದ್ರಲ್ವಾ, ಅಂದ್ರೆ ಫಸ್ಟ್ ಒಂದು ಸ್ವಲ್ಪ ದಿನ ಎಲ್ಲರೂ ಹೋಗಿ ಕುತ್ಕೊಳ್ತಾರೆ ಅವ್ರವ್ರ ಅಮ್ಮಂದಿರು. ಸಾನು ಎಲ್ಲರನ್ನು ನೋಡ್ಬಿಟ್ಟು ನನಗ್ ಬಂದ್ ಕೇಳ್ತಾ ಇದ್ದ, ಚಿಕ್ಕಮ್ಮ ನಿನ್ಗ್ಯಾಕೆ ಇನ್ನು ಪಾಪು ಆಗ್ಲಿಲ್ಲ, ಯಾಕೆ ಇನ್ನು ಇಲ್ಲಿ ಪಾಪು ಇಲ್ಲ ಅಂತ ಹೇಳ್ಬಿಟ್ಟು ಈ ತರ ಅಂದ್ರೆ ಅವ್ನ್ ಕೇಳುವಂತಹ ಕೆಲವೊಂದು ಕ್ವಶನ್ ಗಳಿಗೆ ನಮ್ಮ ಹತ್ರ ಉತ್ತರನೇ ಇರೋದಿಲ್ಲ ಸ್ನೇಹಿತರೆ, ಅಷ್ಟೊಂದು ಪ್ರಶ್ನೆಗಳನ್ನ ಕೇಳ್ತಾನೆ. ಈ ತರ ನನ್ಗೆ ಇವಾಗಿಂದ ಅಂತಲ್ಲ, ಮುಂಚೆಯಿಂದನು ಮಕ್ಕಳನ್ನ ನೋಡಿದ್ರೆ ನನ್ಗೆ ತುಂಬಾ ಇಷ್ಟ ಸ್ನೇಹಿತರೆ, ತುಂಬಾ ಪ್ರೀತಿ ಚಿಕ್ಕ ಚಿಕ್ಕ ಮಕ್ಕಳನ್ನೆಲ್ಲ ನೋಡಿದ್ರೆ. ಇನ್ನ ನಾನು ಇವತ್ತಿನ ಈ ವ್ಲಾಗ್ ಅನ್ನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನ ಒಂದು ನಮ್ಮನೆಯವ್ರು ಮದ್ವೆಗೆ ಹೋಗಿದ್ರು ಇವತ್ತಿನ ದಿನ. ಯಾರು ಸಿಕ್ಕಿದ್ರು ರೀ? ದೀಕ್ಷಿತಾ ಅವರು ಸಿಕ್ಕಿದ್ರಂತೆ. ಥ್ಯಾಂಕ್ ಯು ಸೋ ಮಚ್. ಬಂದ್ಬಿಟ್ಟು ಮಾತಾಡಿಸ್ತಾ ಇದ್ರಂತೆ ಇವರಿಗೆ. ಇವ್ರು ಬಂದು ಹೇಳ್ತಾ ಇದ್ರು, ಯಾರಾದ್ರೂ ನನ್ಗೆ ಸ್ಮೈಲ್ ಮಾಡಿದಾಗ ಅಂದ್ರೆ ಇವರು ವಿಡಿಯೋಸ್ ನೋಡಿ ನಮ್ಮನ್ನ ಗುರ್ತಿಡಿದ್ರು ಅಂತ ಗೊತ್ತಾಗೋದಿಲ್ಲ. ಕೆಲವೊಮ್ಮೆ ಏನಾಗತ್ತೆ ಗೊತ್ತಾ, ಇವರು ಟ್ವಿನ್ಸ್ ಅಲ್ವಾ, ಅವ್ರ ಅಣ್ಣನ ಪರಿಚಯದವರು, ಬಾವ ಅವರ ಪರಿಚಯದವರು ಇವರನ್ನ ಮಾತಾಡಿಸ್ತಾರೆ. ಈ ತರ ಇವರಿಗೆ ಗೊತ್ತಾಗೋದಿಲ್ಲ, ಬಂದ್ ಮಾತಾಡಿಸಿದ್ರು ಸಬ್ಸ್ಕ್ರೈಬರ್ ಅಂತಾನೆ ಗೊತ್ತಾಗೋದಿಲ್ಲ, ಪರಿಚಯದವರು ಅಂತ. ನನ್ ಪರಿಚಯದವರಾದ್ರೆ ನಂಗ್ ಪರಿಚಯದವ್ರ ಗೊತ್ತಾಗ್ತದೆ. ಬಾವ ಅವರ ಪರಿಚಯ ಹೊಸಬ್ರು ಯಾರಾದ್ರೂ ನೋಡ್ದವಾಗ ಅಂದ್ರೆ ನಮ್ಮ ಅಣ್ಣನ್ ಫ್ರೆಂಡ್ ಅಥವಾ ಸಬ್ಸ್ಕ್ರೈಬರ್ ಅಂತ ಗೊತ್ತಾಗೋದಿಲ್ಲ. ಒಟ್ನಲ್ಲಿ ಸ್ಮೈಲ್ ಮಾಡಿ ಮಾತಾಡ್ಸ್ಕೊಂಡು ಬರುತ್ತೆ. ಈ ತರ ಇವತ್ತು ದೀಕ್ಷಿತ್ ಅವರು ಸಿಕ್ಬಿಟ್ಟು ವಿಡಿಯೋಸ್ ಎಲ್ಲ ನೋಡ್ತೀನಿ ಅಂತ ಹೇಳಿದ್ರಂತೆ. ಥ್ಯಾಂಕ್ ಯು ಸೋ ಮಚ್ ದೀಕ್ಷಿತ್ ಅವ್ರೆ, ತುಂಬಾ ಖುಷಿ ಆಯ್ತು. ಇವ್ರು ಹೇಳ್ತಾ ಇದ್ರು ನನ್ಗೇನ್ ಮಾತಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ ಅಂತ. ಸಡನ್ ಆಗಿ ಸಿಕ್ಕಿದಾಗ ಏನ್ ಹೇಳ್ಬೇಕು ಅಂತ ಗೊತ್ತಾಗೋದಿಲ್ಲ ಅಲ್ವಾ, ಹಾಗಾಗಿ ಅವಳಿಗೆ ಬೇಜಾರಾಯ್ತಂತೆ, ನೀನು ಬರ್ಬೋದಾಗಿತ್ತು. ನಾನು ಹೋಗ್ಬೇಕಾಗಿತ್ತು ನಿಜ ಇವತ್ತು ಮದ್ವೆಗೆ. ಇರ್ಲಿ, ಇನ್ನ ಒಂದಿನ ಮತ್ತೊಂದಿನ ಸಿಗ್ತೀನಿ ಅಂತ ಹೇಳಿದ್ರು. ಇನ್ನ ನಾನು ಇವತ್ತಿನ ವ್ಲಾಗ್ ಅನ್ನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಚಾನೆಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹೋಗ್ಬರ್ತೀನಿ, ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನಿಮಗೆ ಧನ್ಯವಾದ.